ಇನ್ನು ಬುರ್ಡೆ ಗ್ಯಾಂಗ್ ಜೊತೆ ಹೋಗಿ ತಪ್ಪು ಮಾಡಿದೆ, ಆ ಪಶ್ಚಾತ್ತಾಪ ನನಗೆ ಈಗಲೂ ಕೂಡ ಕಾಡ್ತಾ ಇದೆ ಅಂತ ಸುಜಾತಾ ಭಟ್ ಹೇಳಿದ್ದಾರೆ. ತಮ್ಮ ವ್ಯತಿರಿಕ್ತ ಹೇಳಿಕೆಗಳ ಮೂಲಕ ಸುದ್ದಿಯಾಗಿದ್ದಂಥ ಸುಜಾತಾ ಭಟ್ ಇದೀಗ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ, ನಾನು ಬುರ್ಡೆ ಗ್ಯಾಂಗ್ ಜೊತೆ ಹೋಗಬಾರ್ದಾಗಿತ್ತು, ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಆಗ್ತೀನಿ, ಅವರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಟಿವಿ9ಗೆ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಹೇಳಿಕೆ. ನನ್ನಿಂದ ತಪ್ಪಾಗಿದೆ, ನನ್ನ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ, ಈ ಘಟನೆಯಿಂದ ನನಗೆ ಬಹಳ ಮುಜುಗರ ಆಗಿದೆ ಅಂತ ಹೇಳಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ವಿಕಾಸ್ ಮಾತನಾಡಿಸಿದ್ದಾರೆ, ನೋಡೋಣ. ಧರ್ಮಸ್ಥಳ ಬುರ್ಡೆ ಗ್ಯಾಂಗ್ ಜೊತೆಯಲ್ಲಿ ಅನನ್ಯ ಭಟ್ ನನ್ನ ಮಗಳು ಅನ್ನೋ ಮುಖಾಂತರವಾಗಿ ಮುನ್ನೆಲೆಗೆ ಬಂದಿದ್ದಂತಹ ಸುಜಾತಾ ಭಟ್ ಈಗ ಧರ್ಮಸ್ಥಳಕ್ಕೆ ಹೋಗಬೇಕು, ಮಂಜುನಾಥನ ದರ್ಶನ ಮಾಡಬೇಕು ಅಂತೇಳಿ ಮನಸ್ಸು ಮಾಡಿರುವಂಥದ್ದು. ಅದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸುಜಾತಾ ಭಟ್ ಅವರು ಇರುವಂಥದ್ದು. ಮೇಡಮ್, ಈಗ ಆ ಒಂದು ಪ್ರಕರಣ ಈಗಾಗಲೇ ನಿಮ್ಮನ್ನು ಕರೆದು SIT ವಿಚಾರಣೆ ನಡೆಸಿದ್ರು, ಎಲ್ಲವೂ ಆಯಿತು. ಈ ಒಂದು ಪ್ರಕರಣಕ್ಕೆ ಬಂದ ನಂತರದಲ್ಲಿ ನಿಮ್ಮ ಜೀವನ ಬದಲಾಗಿದೆಯಾ? ಏನಾಯ್ತು ಅದ ನಂತರದಲ್ಲಿ? ಹಿಂದೆ ನನ್ನ ಜೀವನ ತುಂಬ ಚೆನ್ನಾಗಿಯೇ ಇತ್ತು. ನನ್ನ ಪಾಡಿಗೆ ನಾನು ಏನೋ ಒಂದು ಬಿಸ್ನೆಸ್ ಮಾಡಿಕೊಂಡು ನನ್ನ ಪಾಡಿಗೆ ನಾನಿದ್ದೆ. ಆ ಜೀವನ ನನಗೆ ತುಂಬ ಇದು ಕೊಟ್ಟಿತ್ತು ನನ್ನನ್ನು ಒಂದು ಒಳ್ಳೆಯ ರೀತಿಯಲ್ಲಿ. ಅದಾದಮೇಲೆ ಈ ಕೇಸಿಗೆ, ಈ ಧರ್ಮಸ್ಥಳದ ಈ ಒಂದು ಕೇಸಿಗೆ ಇದಾದ ಮೇಲೆ ನನ್ನ ಜೀವನ ಪೂರ್ತಿ ಅಯೋಮಯ ಆಗಿದೆ. ಈಗ ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ. ಏನು ಮಾಡಬೇಕು, ಮುಂದಿನ ಹೆಜ್ಜೆ ಏನು ಮಾಡಬೇಕು ಅನ್ನುವಂಥದ್ದು ಸಹ ತುಂಬ ಯೋಚನೆ ಮಾಡಿಕೊಂಡು ಕೊರಗ್ತಾ ಇದ್ದೀನಿ. ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಡೆಯವ್ರನ್ನ ಏನಾದ್ರು ಭೇಟಿ ಆಗಬೇಕು ಆ ಥರ ಏನಾದ್ರು ಮನಸ್ಸು ಮಾಡಿದ್ದೀರಾ? ಹೇಗೆ? ಹೌದು, ನಾನು ಧರ್ಮಸ್ಥಳಕ್ಕೆ ಹೋಗಬೇಕು, ನನ್ನಿಂದ ಏನೋ ಒಂದು ಧರ್ಮಸ್ಥಳಕ್ಕೆ ನಾನು ಕಲಹ ಹೊಡಿತೀನಿ ಅಂತ ಒಂದು ಮಾತನ್ನು ಹೇಳಿದ್ದೀನಿ ಒಂದು ಯೂಟ್ಯೂಬ್ ಚಾನಲಲ್ಲಿ. ಹಾಗಾಗಿ ನಾನು ಧರ್ಮಸ್ಥಳ ದೇವರಿಗೆ ಕಲ್ಲು ಹೊಡಿತೀನಿ ಅಂತ ಹೇಳಿಲ್ಲ, ಧರ್ಮಸ್ಥಳಕ್ಕೆ ಕಲ್ಲು ಹೊಡಿತೀನಿ ಅಂತ ಹೇಳಿರೋದು. ಆದರೆ ಅದನ್ನು ಬೇರೆ ರೀತಿಯಲ್ಲಿ ಇದು ಮಾಡಿದ್ದಾರೆ. ಆಗಲೇ ಬಿಡಿ, ಧರ್ಮಸ್ಥಳ ದೇವರಾದ್ರೇನು ಧರ್ಮಸ್ಥಳ ಆದ್ರೇನು ಎಲ್ಲ ಒಂದೇ ಅಂತ ತಿಳ್ಕೊಂಡು ನಾನು ಹೋಗಿ ಕ್ಷಮೆ ಯಾಚಿಸ್ತೀನಿ. ಅಲ್ಲಿಯ ಇದಕ್ಕೆ ಹೋಗಿ ದೇವ್ರ ಮುಂದೆ ಹೋಗಿ ಕ್ಷಮೆ ಯಾಚಿಸಿ ವೀರೇಂದ್ರ ಹೆಗ್ಡೆ ಅವರನ್ನು ಮಾತಾಡಿಸಿ ಅವ್ರ ಮುಂದೆನೂ ನಾನು ತಪ್ಪಾಗಿದೆ ನನ್ನಿಂದ ಅಂತ ಹೇಳಿ ಕ್ಷಮೆ ಯಾಚಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಇದ್ದೀನಿ. ಸದ್ಯದಲ್ಲೇ ಹೋಗ್ತಾ ಇದ್ದೀನಿ. ಇವಿಷ್ಟು ಸುಜಾತಾ ಭಟ್ ಅವರ ಮಾತಾಗಿರುವಂಥದ್ದು. ಈ ಒಂದು ಬುರ್ಡೆ ಗ್ಯಾಂಗ್ ಜೊತೆಗೆ ಸೇರಿಕೊಂಡು ನನಗೆ ಇಡೀ 60 ವರ್ಷದ ಜೀವನದಲ್ಲಿ ಇಲ್ಲದಂಥ ಒಂದು ಕಪ್ಪು ಚುಕ್ಕೆ ನನ್ನ ಜೀವನದಲ್ಲಿ ಬಂತು, ಅದಕ್ಕೆ ನನಗೆ ದೊಡ್ಡದಾದಂಥ ಪಶ್ಚಾತ್ತಾಪ ನನ್ನ ಮನಸ್ಸಲ್ಲಿ ಇರುವಂಥದ್ದು. ಸೊ ಹಾಗಾಗಿ ನಾನು ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿ ನಾನು ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಈಗ ಸುಜಾತಾ ಭಟ್ ಅವರು ಡಿಸೈಡ್ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ವಿಕಾಸ್, ಟಿವಿ9 ಬೆಂಗಳೂರು.